ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ಪ್ರೀತಿ ಸ್ವರೂಪನು. 1 ಯೋಹನ 4:8 ಪ್ರೀತಿಯಲ್ಲಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ, ಏಕೆಂದರೆ ದೇವರು ಪ್ರೀತಿ ಸ್ವರೂಪನು. ದೇವರ ಸ್ವಭಾವವೇ ಪ್ರೀತಿ. ಒಂದೊಂದು ಸಲ ನಾನು ಮನಸ್ಸಿನಲ್ಲಿ ನೆನೆಸ್ಕೊತೀನಿ, ಇಷ್ಟು ಅಕ್ರಮ ಇಷ್ಟು ಅನ್ಯಾಯ ಮಾಡಿದ್ರು ಕೂಡ ಅವ್ರನ್ನ ದಂಡಿಸ್ದಾಗೆ ದೇವರು ಅವ್ರನ್ನ ಚೆನ್ನಾಗಿ ಇಟ್ಟಿದ್ದಾರಲ್ಲ ಅಂತ. ಯಾಕಂದರೆ ನಮಗೆ ಗೊತ್ತಾಗುತ್ತೆ ಬಹಿರಂಗವಾಗಿ. ಆದರೆ ದೇವರು ಪ್ರೀತಿ ಸ್ವರೂಪನು ಅಂದರೆ ಎಲ್ಲರನ್ನೂ ಒಂದೇ ಥರ ಪ್ರೀತಿ ಮಾಡ್ತಾರೆ. ಆದರೆ ಅವರು ಪಾಪಗಳು ಪರಿಪೂರ್ಣವಾದಾಗ ಮಾತ್ರ ಅವ್ರನ್ನ ಕೈ ಬಿಡ್ತಾರೆ. ಸೈತಾನ್ ಕಂಟ್ರೋಲಿಗೆ ಕೊಟ್ಬಿಟ್ಟಿದ್ರೆ ಅವನು ಎಲ್ಲರನ್ನೂ ಒಂದೇ ಸಮನೆ ಕೊಂದಾಕ್ತಾನೆ. ಬಟ್ ಅವನಿಗೆ ಪೂರ್ತಿಯಾಗಿ ಅವನಿಗೆ ಕಂಟ್ರೋಲ್ ಕೊಟ್ಟಿಲ್ಲ. ಅದರಿಂದ ದೇವರ ಪ್ರೀತಿ ಮತ್ತೆ 1 ಯೋಹನ 4:16 ದೇವರು ಪ್ರೀತಿ ಸ್ವರೂಪಿ, ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ, ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ. ಅಂದರೆ ಪ್ರೀತಿಯಲ್ಲಿ ಯಾರ್ಯಾರ ಹತ್ರ ಎಲ್ಲ ಇದೆಯೋ ದೇವರು ಅವ್ರ ಜೊತೆಯಲ್ಲಿ ನೆಲೆಗೊಂಡಿರ್ತಾರೆ. ಇದೇ ಪ್ರೀತಿ. ಸಡನ್ನಾಗಿ ಒಂದು ಮನುಷ್ಯ ಅವನ ಸ್ವಾರ್ಥಕ್ಕಾಗಿ, ಅವನ ಒಂದು ಮಾಂಸ ಶರೀರ ಇಚ್ಛೆಗಾಗಿ ಇಷ್ಟ ಬಂದಂಗೆ ಕುಡ್ಕೊಂಡು ಪಾಪದಲ್ಲಿ ಅವನು ಸ್ವಾರ್ಥವಾಗಿ ಜೀವಿಸ್ತಾ ಇರ್ತಾನೆ. ಅವನಿಗೆ ಗೊತ್ತಿಲ್ಲದಂಗೆ ಸಡನ್ನಾಗಿ ಅವನ ಹೃದಯದ ಅಂತರಾಳದಲ್ಲಿ ರಕ್ಷಣೆ, ಅವನು ಪಾಪ ಇರುತ್ತೆ, ಅದು ಬಿಡುಗಡೆ ಹೊಂದಿದ ತಕ್ಷಣ ಇತರರಿಗೋಸ್ಕರ ಹತ್ಕೊಂಡು ಪ್ರೇಯರ್ ಮಾಡ್ತಾರೆ. ದೇವ್ರನ್ನ ನಂಬ್ಕೊಳ್ರಿ, ಪಾಪ ಮಾಡಬೇಡ್ರಿ, ನರಕಕ್ಕೆ ಹೋಗ್ತೀರಂತ. ಆ ಸ್ವಭಾವ ಟಕ್ಕಂತ ಬದಲಾಗುತ್ತೆ. ಯಾಕಂದರೆ ಅದು ದೇವರ ಪ್ರೀತಿ, ಅದು ಅವನ ಹೃದಯದಲ್ಲಿ ನೆಲೆಸಿರೋದ್ರಿಂದ, ಆ ದೇವರ ಸ್ವಭಾವವೇ ಪ್ರೀತಿ ಸ್ವರೂಪನೂ ಇರೋದ್ರಿಂದ ಇವ್ರಿಗೆ ಆ ಸ್ವಭಾವ ಬಂದ್ಬಿಟ್ಟು ಇವರು ಏನು ಮಾಡ್ತಾರೆ ಅಂದರೆ ಇತರಿಗೋಸ್ಕರ ಭಾರದಿಂದ ಪ್ರಾರ್ಥನೆ ಮಾಡ್ತಾರೆ. ನಾನು ಒಬ್ಬ ರೌಡಿ, ಆ ಥರ ಭಾಳ ಇದ್ದಾವೆ, ಒಬ್ಬರನ್ನ ಹೇಳ್ತೀನಿ. ಅವರು ಬಂದು ರೌಡಿಸಮ್ ಮಾಡೋರು. ರೌಡಿಸಮ್ ಅಂದರೆ ಇನ್ನೊಬ್ಬರನ್ನ ರೋಡಲ್ಲಿ ಬಡ್ದು ಗ್ಯಾಂಗ್ ಇಟ್ಟುಕೊಂಡು ಅವ್ರ ದುಡ್ಡುಗಳೆಲ್ಲ ತೆಗೆದು ಇವರು ತಿಂತಾಯಿದ್ರು. ಈ ಥರ ಭಾಳ ಮೋಸ ವಂಚನೆಯಿಂದ ಜೀವಿಸ್ತಾಯಿದ್ರು. ಸಡನ್ನಾಗಿ ನೋಡಿದ್ರೆ ಒಂದು ಅಂಗಡಿ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ದೀವಿ, ಅವ್ರು ಯೇಸು ನಂಬಿದ್ದಾರೆ. ಬಟ್ ಅದು ನಂಬಿರೋದು ಗೊತ್ತಿಲ್ಲದೆ ಇರೋದ್ರಿಂದ ಅವರು ಒಂದು ಚಿಕ್ಕ ಇವನು ಅವ್ರನ್ನ ಹೋಗಿ ಎದುರಿಸಿ ಮಾತಾಡ್ತಾನೆ. ಸಾಫ್ಟಾಗಿ ಸೈಲೆಂಟ್ ಆಗಿದ್ದಾರೆ. ಇರಲಿ ಹೋಗಪ್ಪ ಅಂತಿದ್ದಾರೆ. ಹೊರತು ಕೋಪನೂ ಬರಲಿಲ್ಲ. ಅವನಿಗೆ ರೌಡಿಸಮ್ ತೋರಿಸಿ ಅವನನ್ನು ಯಾರು ಗೊತ್ತಂತ ಒಂದು ಹೊಡೆತ ಮಾತಾಡಿದ್ರೆ ಸಾಕು ಹೊಡಿತಿದ್ರು. ಯಾಕಂದರೆ ಅವನ ಹಿಂದೆ ಗ್ಯಾಂಗ್ಗಳಿತ್ತು. ಅಂಥವರು ಅಷ್ಟು ಪ್ರೀತಿ ತೋರಿಸೋದಕ್ಕೆ ಶುರು ಆಗ್ಬಿಟ್ರು. ಅವ್ನು ಕುಡ್ದಿದ್ದಾನೆ, ಅವ್ನು ದೇವ್ರು ನಂಬ್ಕೊಳ್ಳಿ, ಗೊತ್ತಿಲ್ಲದೆ ಮಾತಾಡ್ತಾನೆ, ನಾವು ಮೊದಲು ಎಂಥವ್ರಾಗಿದ್ವಿ, ಇವಾಗ ನಾವು ದೇವ್ರು ನಂಬ್ಕೊಂಡಿದ್ದೀವಿ, ಆವಾಗ ಇದ್ದಿದ್ರೆ ಇವನ ಗತಿ ಏನಾಗ್ತಿತ್ತೋ ಏನೋ. ಬಟ್ ಇವಾಗ ಅವನು ಏನೋ ಗೊತ್ತಿಲ್ಲದೆ ಆ ಥರ ತಪ್ಪು ಮಾಡ್ತಾ ಇದ್ದಾನೆ, ಅವನು ಹೋಗಿ ನಾವು ಏನಕ್ಕೆ ಸಮಸ್ಯೆ ತೊಂದರೆ ಕೊಡೋದು ಅಂಥೇಳಿ ತಾಳ್ಮೆಯಿಂದ ಇದ್ದರು. ಅವರು ರೌಡಿಸಮ್ ಆಗಿರೋದು ನಮಗೂ ಗೊತ್ತು. ಬಟ್ ಒಂದು ಸಲ ಒಂದು ಫ್ರೆಂಡ್ ಬಂದು ಹೇಳಿದ್ರು, ಅವರು ಹೆಂಗಿದ್ರು ನಾನು ನೋಡಿದ್ದೀನಿ, ಇವಾಗ ನೋಡಿದ್ರೆ ಒಬ್ಬ ಕುಡಿದ್ಬಿಟ್ಟು ಅವ್ರಿಗೆ ಆಪೋಸಿಟ್ ಬಂದರು ಸೈಲೆಂಟಾಗಿದ್ದಾರೆ ಅಂತ ಹೇಳಿದ್ರು. ಆವಾಗ ನಾನು ಹೇಳಿದೆ, ಇಲ್ಲ ಅವರು ದೇವ್ರು ನಂಬ್ಕೊಂಡಿದ್ದಾರೆ, ಅದಕ್ಕೆ ಸಾಫ್ಟ್ ಆಗಿಬಿಟ್ರು ಅಂತ. ಅಂದರೆ ಹೆಂಗಿದ್ದ ಮನುಷ್ಯ, ಹೊರಟಾಗಿದ್ದ ಮನುಷ್ಯ, ದ್ವೇಷಿಸ್ತಾ ಇದ್ದ ಮನುಷ್ಯ, ಇನ್ನತ್ರರ ಮೇಲೆ ಪ್ರೀತಿ ಬರುತ್ತಂದರೆ ಅದು ಮೊದಲನೇ ಆಜ್ಞೆ. ದೇವ್ರನ್ನ ಪ್ರೀತಿ ಮಾಡೋದು. 2ನೇ ಆಜ್ಞೆ, ನಿನ್ನಂತೆ ಇತರರನ್ನ ಪ್ರೀತಿ ಮಾಡು. ಆ ಸ್ವಭಾವ ಬರುತ್ತೆ. ಆದರೆ ಇಲ್ಲಿ ಮತ್ತಾಯ 24:12 ಸ್ಪಷ್ಟವಾಗಿದೆ, ಕಡೆ ಕಾಲದಲ್ಲಿ ಪ್ರೀತಿ ತಣ್ಣಗಾಗುತ್ತದೆ. ಇದಲ್ಲದೆ ಅಧರ್ಮವು ಹೆಚ್ಚಾಗಿರೋದ್ರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು. ಇಲ್ಲಿ ಕ್ವಶನು ಇದೆ, ಆನ್ಸರು ಇದೆ.
ಇವಾಗ ಬರ್ತಾ ಬರ್ತಾ ಅಧರ್ಮ ದಾಸ್ಯ ಆಗ್ತಾ ಇದೆ. ಅಂದರೆ ಹೊರದೇಶದಲ್ಲೆಲ್ಲ ಮಕ್ಕಳನ್ನು 16 ವಯಸ್ಸು 18 ವಯಸ್ಸಾದಮೇಲೆ ಮನೆ ಬಿಟ್ಟು ಹೋಗ್ಬಿಟ್ಟು ಅವರು ಸ್ವಂತ ಕಾಲ ಮೇಲೆ ನಿಲ್ಲಬೇಕಂತೆ. ಅವರೇ ಕೇಳ್ತಾರಂತೆ, ಯಾವಾಗ ಮನೆ ಬಿಟ್ಟು ಹೋಗ್ತೀಯಾ ಅಂತ ಹೇಳ್ಬಿಟ್ಟು. ಹೋಗದೇ ಇದ್ದರೆ ಕೇಳ್ತಾರಂತೆ. ಅಂದರೆ ಅದು ಈಗ ಕಾಲದಲ್ಲಿ ಈ ಅಧರ್ಮ ಪಾಪಗಳು, ಭೌಗಿಕ ಆನಂದ, ಲೌಕಿಕ ಆನಂದ, ಈ ಭೋಗಗಳ ಆನಂದ ದಾಸ್ಯ ಆಗ್ತಾ 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 ಮನುಷ್ಯರನ್ನ ಪ್ರೀತಿ ಮಾಡೋದು ಬಿಟ್ಬಿಟ್ಟು ಮೃಗಗಳನ್ನು ಪ್ರೀತಿ ಮಾಡೋದು, ಮತ್ತು ಕೊರತೆಗಳನ್ನ ಕಂಡುಹಿಡಿಯೋದು, ದ್ವೇಷಗಳು ದಾಸ್ಯ ಆಗ್ತಾ ಇದೆ. ಈ ನಾಯಿ ಇನ್ನು ಯಾರು ಕೋರ್ಟೇ ಆರ್ಡ್ರ್ ಮಾಡಿದ್ರು, ಪೊಲೀಸ್ ಈ ಮಾರಿ ನಾಯಿಗಳ ಕಾಟ ಜಾಸ್ತಿ ಇದೆ, ಜನಗಳೆಲ್ಲ ಕಡಿತಾ ಇದ್ದಾವೆ, ಅದರಿಂದ ಅದನ್ನು ಸ್ವಲ್ಪ ಇದ್ದರೆ ಪರವಾಗಿಲ್ಲ, ಜಾಸ್ತಿ ಇದೆ ಅಂದರೆ ಅದಕ್ಕೆ ಒಂದು ಸಂಘ ಮಾಡಿಕೊಂಡು ಇಲ್ಲ ಮೂಕ ಪ್ರಾಣಿಯನ್ನು ನಾವು ಸಾಯಿಸಬಾರ್ದು ಅಂಥೇಳಿ ಅದಕ್ಕೆ ನಾಯಿ ಪ್ರೇಮಿಗಳು ಅದನ್ನು ಮನೇಲಿ ಸಾಕೋ ನಾಯಿ ಬೇರೆ, ಅದರ ರೋಡಲ್ಲಿ ಹೋಗ್ತಿರೋ ನಾಯಿಗಳೆಲ್ಲ ಮನುಷ್ಯರನ್ನ ಕಡಿಯೋ ನಾಯಿಗಳು. ಅದಕ್ಕೋಸ್ಕರ ಅವನ್ನ ಬೇಡ ಅಂತ ಬಿಟ್ಬಿಟ್ರು. ಮೊನ್ನೆ ನೋಡಿದ್ರೆ ಒಂದು ಮಗು ಹೋಗ್ತಾ ಇದ್ದರೆ ಒಂದು ಹುಡುಗ ಅವನ್ನ ಹೋಗಿ ಕಡ್ದು ಬಿಟ್ಟಿದ್ದ, 2 ನಾಯಿ ಸೇರ್ಕೊಂಡು. ಆವಾಗ ಅದು ನೋಡಿದಾಗ ಇವಾಗ ನಾಯಿನ ಏನು ಮಾಡೋಕ್ಕಾಗೋದಿಲ್ಲ, ಕಡಿದ್ರೂ. ಇವಾಗ ಕಡ್ದು ಅಂತೇಳಿ ಪೊಲೀಸರು ಕಂಪ್ಲೇಂಟ್, ಇದು ಮನುಷ್ಯರು ಹೊಡೆದ್ರೆ ಅಂದರೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟು ಆ್ಯಕ್ಷನ್ ತೆಗೆದು ಅವನ್ನ ಜೈಲಿಗೆ ಹಾಕ್ತಾರೆ. ಇವಾಗ ನಾಯಿ ಈ ಥರ ಮಾಡ್ತಂದರೆ, ಅಂದರೆ ಮನುಷ್ಯನಿಗೆ ಆತ್ಮ ಇದೆ, ಮೃಗಗಳಿಗಿಲ್ಲ. ಆದರೆ ಈ ನಾಯಿ ಮೇಲೆ ತೋರಿಸುವ ಪ್ರೀತಿ ಕೂಡ ಮನುಷ್ಯರ ಮೇಲೆ ತೋರಿಸ್ತಾ ಇಲ್ಲ. ಕಡೆ ಕಾಲದಲ್ಲಿ ಪ್ರೀತಿ ತಣ್ಣಗಾಗಿ ಹೋಗಿದೆ. ಸುಮ್ಮನೆ ಭಾಷೆ ಅಂತಾರೆ, ಕರ್ನಾಟಕ ಅಂತಾರೆ, ಕನ್ನಡದವ್ರತಾ ಇರೋದು. ಏನು ಕನ್ನಡದವರು ಕನ್ನಡದ ಜನಗಳನ್ನು, ಇಲ್ಲ ತಮಿಳ್ನವರು ತಮಿಳ್ ಜನಗಳನ್ನು ಸಂಪೂರ್ಣವಾಗಿ ಪ್ರೀತಿ ಮಾಡೋದಿದ್ದರೆ ಹಿಂಸೆ ಏನಕ್ಕೆ ನಡೀತೈತೆ? ಒಂದು ಹೆಣ್ಮಗುನ ಯಾಕೆ ಅವ್ರು ಕೇಳಿಸಿ ಹಾಳು ಮಾಡ್ತಾರೆ? ಒಂದು ಅವ್ರ ಪ್ರೀತಿ ತಾನೇ ಇರಬೇಕು. ಆದರೆ ಮೃಗದ ಥರ ಅವ್ರ ಸ್ವಭಾವಗಳು ಬದಲಾಗ್ತಾ ಇರೋದು ಕಾರಣ ಏನಂತ ಹೇಳಿದ್ರೆ ಪ್ರೀತಿ ಇಲ್ಲ, ದ್ವೇಷಗಳು, ಕೋಪಗಳು, ಅಸೂಯೆಗಳು ಅಧಿಕವಾಗ್ತಾ ಇದೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಕಡೆ ಕಾಲದ ಸೈತಾನನು ಸ್ವಲ್ಪ ಕಾಲ ಇದೆ ಅಂತೇಳಿ ಅವನ ಆಟ ಪ್ರಾರಂಭಿಸಿದ. ದೇವರ ಪ್ರೀತಿ ಸ್ವರೂಪನು ಅವ್ರ ಸ್ವಭಾವ ಅಲ್ಲಿದ್ದರೆ ತಾನೆ. ಅದಕ್ಕೆ ಯೋವಾನ್ 21:15 ದೇವರು ಪೇತ್ರನ ನೋಡಿ ಒಂದು ಮಾತು ಕೇಳ್ತಾರೆ, ನೀನು ನನ್ನನ್ನು ಅಧಿಕವಾಗಿ ಪ್ರೀತಿ ಮಾಡ್ತೀಯ ಅಂತ 3 ಸಲ ಕೇಳ್ತಾರೆ. ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಪ್ರೀತಿ ಇಟ್ಟಿದೆಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನೀನು ನನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದು ನೀನೇ ಬಲ್ಲೆ ಅಂದನು. ಆವಾಗ ಈ ಸಲ 2ನೇ ಸಾರಿ ಅವನನ್ನು 16 ಅದೇ ಥರ 3ನೇ ಸಾರಿ ನನ್ನನ್ನು ಪ್ರೀತಿ ಮಾಡ್ತಂದರೆ ಆವಾಗ ಅವನು ಗುಳೋ ಅಂತ ಹತ್ಬಿಡ್ತಾನೆ. ಹತ್ಬಿಟ್ಟು ಮಮತೆ ಇಟ್ಟಿದ್ದೀಯಾ ಎಂದು ತನ್ನನ್ನು ಕೇಳಿದ್ದಕ್ಕೆ ಪೇತ್ರನು ದುಃಖಪಟ್ಟು, ಸ್ವಾಮಿ, ನೀನೇ ಎಲ್ಲ ಬಲ್ಲೆ, ನಿನ್ನ ಮೇಲೆ ನಾನು ಮಮತೆ ಇಟ್ಟಿದ್ದೀನಿ ಎಂದು ನಿನಗೆ ತಿಳಿದಿದೆ ಅಂದನು. ಅಂದರೆ ಅವರು ಎಷ್ಟಾಗಿ ಪ್ರೀತಿ ಮಾಡ್ತಿದ್ಯಾ ಅಂತ. ಆವಾಗ ಅವ್ರು ಹೇಳ್ತಾರೆ, ನನ್ನ ಕುರಿಗಳನ್ನು ಮೇಯಿಸು, ಅಂದರೆ ಸೇವೆ ಮಾಡು. ನನಗಿಷ್ಟಾಗಿ ಪ್ರೀತಿ ಮಾಡಿದರೆ ಇತರರನ್ನ, ಆತ್ಮಗಳನ್ನು ಅದೇ ರೀತಿ ಪ್ರೀತಿ ಮಾಡೋದು. ಅದು ಒಂದು ಫ್ಯಾಮಿಲಿಯಲ್ಲಿ ಒಂದು ಸ್ವಭಾವ, ಕೊರತೆಗಳನ್ನು ಕಂಡುಹಿಡಿಯೋದು. ಒಂದು ಕುಟುಂಬದ ಸಾಕ್ಷಿ ಕೇಳಿದೆ, ಅಯ್ಯಪ್ಪ ಹೊರಗಡೆ ಎಲ್ಲ ಚೆನ್ನಾಗಿ ಪ್ರೀತಿ ಮಾಡ್ತಾನಂತೆ, ಮನೆಗೆ ಬಂದ ಮೇಲೆ ಕೊರತೆಗಳನ್ನ ಕಂಡುಹಿಡಿದು ಜಗಳ ನಡೀತಿದೆಯಂತೆ. ಯಾಕಂದರೆ ಇದೇನಕ್ಕೆ ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ಅಂತ. ಆ ಹೊರಗಡೆನವರಿಗೆ ಒನ್ ಟೈಮ್ ಹೋಗಿ ಗೊತ್ತಾದಾಗ ಅವ್ರು ನಂಬಕ್ಕಾಗ್ತಿಲ್ಲ ಅಂತ. ಏನಂದರೆ ಹೊರಗಡೆ ಇರೋ ಸ್ನೇಹಿತರುಗಳನ್ನು ಅವ್ರೇನು ಮಾಡ್ತಾಯಿದ್ದಾರೆ ಅಂದರೆ ಕೊರತೆ ಇದ್ರೂ ಅದನ್ನು ನೋಡಿದ ಹಾಗೆ ಪ್ರೀತಿ ಮಾಡ್ತಾಯಿದ್ದಾರೆ. ಮನೆಯಲ್ಲಾದರೆ ಕೊರತೆಗಳನ್ನು ಮಾತ್ರನೇ ಎತ್ತಿ ಹಿಡಿತಾರೆ. ಅಂದರೆ ಇಲ್ಲಿ ಕೊರತೆಗಳು ಅನ್ನೋದಕ್ಕಿಂತ ಟ್ರಾನ್ಸ್ಫಾರ್ಮೇಷನ್ ಅಂತ ಒಂದಿದೆ. ಅಂದರೆ ಯಾರಾದರೂ ಪಾಪ ಮಾಡಿದಾಗ ಈ ಥರ ಮಾಡಿದ್ರೆ ದೇವರ ಐಕ್ಯತೆ ನಿಮ್ಮನ್ನು ಬಿಟ್ಟು ಹೋಗುತ್ತೆ. ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮ ಇರೋದಿಲ್ಲ. ನಾವು ಪಾಪವನ್ನು ಜಯಿಸಬೇಕು. ಒಂದು ಕೆಟ್ಟ ಸ್ವಭಾವ ಇದ್ದರೆ ತೆಗೆದಾಕ್ಬಿಡೋಣ, ದೇವರ ಐಕ್ಯತೆ ಹೆಚ್ಚಾಗಿ ಮಾಡಿಕೊಂಡು ಪರಲೋಕ ರಾಜ್ಯಕ್ಕೆ ಹೋಗೋಣ. ದೇವರಲ್ಲಿ ಅವ್ರನ್ನ ಬೆಳೆಸೋದು, ಪಾಪದಲ್ಲಿ ಮುಳುಗಿ
ಇಲ್ಲಿ ದೈವರ ಐಕ್ಯತೆ ಬಿಟ್ಟು ನರಕಕ್ಕೆ ಹೋಗ್ತಾರೋ ಅನ್ನೋದು ಪ್ರೀತಿ. ಅದಕ್ಕೋಸ್ಕರ ಪ್ರೇಯರು ಮಾಡೋದಿದೆ, ಪ್ರಾರ್ಥನೆನೂ ಇದೆ, ನಾವು ನಡೆಯೋದು ಇದೆ, ಆಮೇಲೆ ಹೇಳೋದು ಇದೆ. ಆದರೆ ಇದು ಎಲ್ಲ ಬಿಟ್ಟು ಸುಮ್ಮನೆ ಕೊರತೆಗಳನ್ನು ಹೇಳ್ಕೊಂಡು, ಮುಂಚೆ ಆ ಕಾಲದಲ್ಲಿ ದಂಡಿಸ್ತಾ ಇದ್ದರೂ ಕೂಡ ಪ್ರೀತಿ ಇತ್ತು ಅಧಿಕವಾಗಿ. ಆದರೆ ಈ ಕಾಲದಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ತನ್ನನ್ನು ಅಸೂಯೆ, ತಪ್ಪು ಮಾಡಿದ್ರೂ ಸೈಲೆಂಟಾಗಿರುವ ಒಂದು ಪ್ರೀತಿ ಇದು. ಅವರು ಫ್ಯೂಚರಲ್ಲಿ ಅಳೆದು ಹೋಗ್ತಾರೆ. ಯಾಕಂದರೆ ಒಬ್ಬರು ಎಕ್ಸಾಂಪಲ್, ಒಂದು ಮಗ ವಿಷಯ ಗೊತ್ತಾಯಿತು, ಅವರು ಕುಡಿತಾ ಇದ್ದಾನೆ ಅಂತ ಹೇಳಿದಾಗ ಯಾವುದೋ ಒಂದು ತಪ್ಪು ಮಾಡ್ತಾ ಕುಂದಿರಿಸಿ ದೇವ್ರ ಬಗ್ಗೆ ಹೇಳ್ಬೇಕು. ಹೇಳ್ಬಿಟ್ಟು ಪ್ರವಾಸ ಇದ್ದು ಪ್ರಾರ್ಥನೆ ಮಾಡಿ ಕೆಟ್ಟ ಸ್ವಭಾವದಿಂದ ಬಿಡುಗಡೆ ಆಗ್ಬೇಕಂತೂ ಪ್ರೇಯರ್ ಮಾಡಬೇಕು. ಎಕ್ಸಾಂಪಲ್ ನೋಡು, ನನಗಲ್ಲ, ನೀನು ಪಾಪ ಮಾಡಿದ್ರೆ ಆ ತಂದೆ ತಾಯಿಗಳಲ್ಲ, ನಾವು ನಿಮ್ಮನ್ನು ಪ್ರೀತಿ ಮಾಡ್ತೀವಿ ಹೆಂಗಿದ್ರು, ಆದರೆ ನಿನ್ನ ಶರೀರ ಹಾಳಾಗೋಗುತ್ತೆ ಮತ್ತು ದೇವರು ನಿನ್ನನ್ನು ಬಿಟ್ಟು ಅಗಲಿರೋದ್ರಿಂದ ನೀನು ನರಕಕ್ಕೆ ಹೋಗ್ಬೇಕಾಗತ್ತೆ, ದೇವರ ಒಂದು ಉದ್ದೇಶ ನಿನ್ನಲ್ಲಿ ನೆರವೇರೋದಿಲ್ಲ ಅಂತ ಹೇಳ್ಬಿಟ್ಟು ದೇವರನ್ನು ಪರಿಚಯ ಮಾಡಿಕೊಡೋದು. ದೇವರಿಗೆ ವಿರೋಧವಾಗಿ ನೀನು ಮಾಡೋದ್ರಿಂದ ದೇವರ ಕೋಪಾಗ್ನಿಗೆ ಗುರಿಯಾಗಿ ಶಾಪ ಪಾಪದಿಂದ ನರಳುತ್ತೀಯ. ಅದರಿಂದ ನಿನ್ನ ಸಂತತಿಗಳು, ನಿನ್ನ ಕುಟುಂಬ ಜೀವನ ಚೆನ್ನಾಗಿರೋದಿಲ್ಲ. ಸಮಾಧಾನ, ಪರಿಶುದ್ಧತೆ ಜೀವನ ಮಾಡಬೇಕು. ಪಾಪದ ಜೀವನ ಬಂದ್ಬಿಟ್ಟು ಅದು ಪ್ರಾರಂಭದಲ್ಲಿ ಟೇಸ್ಟ್ ಆಗಿದ್ದರೆ ಅದು ಅಳಿದು ಹೋಗುತ್ತೆ. ಈ ಥರ ದೇವರ ಪ್ರೀತಿಯಿಂದ ಅವರು ಹೇಳ್ಕೊಡೋದು ಬೇರೆ. ಆದರೆ ಈಗ ಪ್ರೀತಿ ತಣ್ಣಗಾಗಿದೆ ಅಂತ ಹೇಳಿದ್ರೆ, ಅವರು ತಪ್ಪು ಮಾಡಿದ್ರೂ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಹುಡುಗಿನ ಹಾಳು ಮಾಡಿ, ಅವರು ಒಂದು ಹೆಣ್ಮಗು ತಾನೆ, ಅವ್ರನ್ನ ಹಾಳು ಮಾಡಿ ಇನ್ನೊಬ್ಬರನ್ನ ಕೆಡಿಸಿದ್ರು ಕೂಡ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾರೆ. ಅಂದರೆ ಮಾಡಬಾರ್ದು ಅಂದರೆ, ಆ ಕಾಲದಲ್ಲಿ ಫಿಲಮ್ಗಳಲ್ಲಿ ಎತ್ತ ಮಗನೇ ತಪ್ಪು ಮಾಡಿದ್ರು ಕೂಡ ಅರೆಸ್ಟ್ ಮಾಡೋ ಥರ ಫಿಲಮ್ ತೆಗಿತಾ ಇದ್ರು. ಆದರೆ ನಮ್ಮ ಇದರಲ್ಲಿ ಅಷ್ಟು ಮಾಡೋವರೆಗೂ ಅವ್ರನ್ನ ಕುಟುಂಬದಲ್ಲಿ ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲೇ ಅಷ್ಟು ದೊಡ್ಡ ಪಾಪ ಮಾಡೋದಿಲ್ಲ. ಚಿಕ್ಕದಾಗಿದ್ದಾಗಲೇ ಅವನಿಗೆ ಪ್ರಾರ್ಥನೆ ಮಾಡಿ, ವಾಕ್ಯಗಳಿಂದ ಕುಟುಂಬ ಪ್ರಾರ್ಥನೆ ಮಾಡಿ, ಚರ್ಚ್ಗಳಲ್ಲಿ ಸಂಡೇ ಸ್ಕೂಲಿಗೆ ಕಳಿಸಿ ವಾಕ್ಯಗಳನ್ನು ಧ್ಯಾನಿಸಿ ಇದ್ದಾಗ ದೇವರ ಪ್ರೀತಿ ಸ್ವರೂಪನು, ಪ್ರೀತಿಯಲ್ಲಿ ನೆಲೆಗೊಂಡಿರೋನು ದೇವರಲ್ಲಿ ನೆಲೆಗೊಂಡಿದ್ದಾನೆ. ಅಂದರೆ ದೇವರು ಹಾಗೆ ಇವನು ಮಾರ್ಪಡೋದಕ್ಕೆ ಪ್ರಯತ್ನ ಪಡ್ತಾನೆ. ದೇವರು ಇರೋದ್ರಿಂದ ದೇವರಾಗೆ ನಾವು ಪ್ರಯತ್ನ ಪಡ್ತೀವಿ. ಪ್ರಾರ್ಥನೆ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ದೇವರು ಪ್ರೀತಿ ಸ್ವರೂಪನು, ನಾವು ಕೂಡ ಆ ಪ್ರೀತಿಯಲ್ಲಿ ನೆಲೆಗೊಂಡು ನಿನ್ನಾಗೆ ಮಾರ್ಪಡೋದಕ್ಕೆ ಸಹಾಯ ಮಾಡಿರಿ. ದೇಶಗಳು, ಅಸೂಯೆಗಳೆಲ್ಲ ತೆಗೆದಾಕ್ರಿ. ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದಕ್ಕೆ ಕಾರಣ ನಿಮ್ಮ ಐಕ್ಯತೆ ಇಲ್ಲ. ಇತರರಿಗೆ ನಿನ್ನ ಪ್ರೀತಿಯನ್ನು ತೋರಿಸುವುದಿಲ್ಲ ಅಪ್ಪ. ಕೊರತೆಗಳನ್ನು ನೋಡಿಕೊಂಡು ಜೀವನ ಹಾಳಾಗ್ತಾ ಇದೆ. ಅಕ್ಕದ ಪಕ್ಕದಲ್ಲಿ ದ್ವೇಷಗಳು ಹೆಚ್ಚಾಗ್ತಾ ಇದೆ. ಅವರ ಆತ್ಮಗಳು ರಕ್ಷಣೆ ಹೊಂದಬೇಕಂತ ಆತ್ಮ ಭಾರಗಳಿಲ್ಲ. ಕನಿಕರಿಸ್ರಿ, ನಡೆಸ್ರಿ. ಯೇಸುವಿನ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆ, ಆಮೇನ್.